ಎಸ್ ನೋಡಿ, ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರುವಂತದ್ದು. ಇನ್ನು ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಬಳ್ಳಾರಿ ಕೊತ ಕೊತ ಅಂತ ಇದೆ. ನಿಜವಾಗ್ಲೂ ಕೂಡ ಅಲ್ಲಿ ಪರಿಸ್ಥಿತಿ ಹೀಗೆ ನಿರ್ಮಾಣ ಆಗೋಗಿದೆ. ಅಲ್ಲಿರುವಂತಹ ಜನ ಕೂಡ ಹೆದರ್ಕೊಂಡಿದ್ದಾರೆ. ಒಂದು ಕ್ಷಣ ದಿಢೀರಾಗಿ ಇಲ್ಲಿ ಫೈರಿಂಗ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೇಳಿ ಅಲ್ಲಿರುವಂತಹ ಜನ ಒಂದು ಕಡೆ ಹೆದರ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಪರಿಸ್ಥಿತಿ ಬೂದಿ ಮುಚ್ಚಿರುವಂತಹ ಕೆಂಡದಂತ ರೀತಿ ಕಾಣ್ತಾ ಇದೆ. ಕಗ್ಗತ್ತಲೆಯ ಹೊಡೆದಾಟದ ಪ್ರಕರಣಕ್ಕೆ ಇದೀಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಎಲ್ಲ ಅವರೇ ಮಾಡಿದ್ದು ಎನ್ನುವ ಜನಾರ್ದನ್ ರೆಡ್ಡಿ ಏನಿದು? ರೆಡ್ಡಿ ಬೆಂಬಲಿಗರಿಂದ ರಾಶಿ ರಾಶಿ ದೊಣ್ಣೆಗಳ ಬಳಕೆ ಆಯ್ತಾ? ಬಳ್ಳಾರಿ ದಳ್ಳೂರಿಗೆ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದಾರೆ. ಬಳ್ಳಾರಿ ಬ್ಯಾನರ್ ಬಡಿದಾಟಕ್ಕೆ ಬಳ್ಳಾರಿ ಕೊತ ಕೊತ ಅಂತ ಇದೆ. ಇದೀಗ ಈ ಒಂದು ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಎಲ್ಲ ಅವರೇ ಮಾಡಿದ್ದು ಅಂತ ಹೇಳ್ತಾ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರು ಇದೀಗ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರೆಡ್ಡಿ ಬೆಂಬಲಿಗರಿಂದ ರಾಶಿ ರಾಶಿ ದೊಣ್ಣೆಗಳ ಬಳಕೆ ಆಗಿದೆಯಂತೆ, ಯಾಕೆ ಅನ್ನೋ ಪ್ರಶ್ನೆ. ಬಳ್ಳಾರಿ ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನೋಡಿ, ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ಬಳಸಲಾಗಿರುವಂತಹ ದೊಣ್ಣೆಗಳು ಅನ್ನೋ ಮಾಹಿತಿ ಇದೆ. ನಿಜವಾಗ್ಲೂ ಇದು ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅಂತ ಹೇಳ್ಬೋದು. ಎಲ್ಲ ಅವರೇ ಮಾಡಿದ್ದು, ಅವರೇ ಗುಂಡಾಗರ್ದಿ ಮಾಡ್ತಿದ್ದಾರೆ, ಎಲ್ಲ ಅವರೇ ರೌಡಿಸಮ್ ಮಾಡ್ತಿದ್ದಾರೆ, ನಾರಾ ಭರತ್ ರೆಡ್ಡಿ ಅವರೇ ಕ್ರಿಮಿನಲ್ಲು ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ಇದೀಗ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರೇ ಬಳಕೆ ಮಾಡಿರುವಂತಹ ದೊಣ್ಣೆಗಳು, ಅದು ಕೂಡ ರಾಶಿ ರಾಶಿ ದೊಣ್ಣೆಗಳು ಇದೀಗ ಪತ್ತೆ ಆಗಿದೆ. ಅದರಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಪತ್ತೆ ಆಗಿರುವಂತಹ ರಾಶಿ ರಾಶಿ ದೊಣ್ಣೆಗಳು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಲ್ಲವೂ ಕೂಡ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಮಾಡಿದ್ದು, ಅವರೇ ಮಾಡಿದ್ದು, ನನ್ನ ಸಾಯಿಸ್ಲಿಕ್ಕೆ ಸಂಚನ್ನ ಹೂಡಿಸಿದ್ರು, ಈ ರೀತಿಯಾದಂತಹ ಆರೋಪವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡಿದ್ರು. ದಿಢೀರಾಗಿ ನಮ್ಮ ಮನೆ ಮುಂದೆ ಬರ್ತಾರೆ, ಪೆಟ್ರೋಲ್ ಬಾಂಬ್ಗಳು ಅಥವಾ ಕಲ್ಲುಗಳು ಎಲ್ಲವೂ ತಗೊಂಡ್ಬಂದು ಅಟ್ಯಾಕ್ ಮಾಡ್ತಾರೆ. ದಿಢೀರಾಗಿ ಸುಮಾರು 150 ಜನ ಬರ್ತಾರೆ, ಈ ರೀತಿಯಾದಂತಹ ಅಟ್ಯಾಕ್ ಮಾಡ್ತಾರೆ. ಎಲ್ಲವೂ ಕೂಡ ನನ್ನನ್ನು ಮುಗಿಸ್ಬೇಕು ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವರು ಕ್ರಿಮಿನಲ್ಲು, ಅವ್ರ ಅಪ್ಪನೂ ಕ್ರಿಮಿನಲ್ಲು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಆರೋಪ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಯಾಕೆ ಜನಾರ್ದನ್ ರೆಡ್ಡಿ ಅವರೇ ಇದೀಗ ಉತ್ತರ ಕೊಡಬೇಕು? ರಾಶಿ ರಾಶಿ ದೊಣ್ಣೆಗಳು ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲಿ ಹೇಗೆ ಪತ್ತೆ ಆಯಿತು? ಇದನ್ನ ಎಲ್ಲಿ ಬಳಸಿದ್ದಾರೆ? ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಗಂಗಾವತಿ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಪತ್ತೆ ಆಗಿರುವಂತಹ ರಾಶಿ ರಾಶಿ ದೊಣ್ಣೆಗಳು. ರೆಡ್ಡಿ ಬೆಂಬಲಿಗರಿಂದ ರಾಶಿ ರಾಶಿ ದೊಣ್ಣೆಗಳ ಬಳಕೆ ಆಗಿದೆ. ದೊಣ್ಣೆ ಹಿಡಿದು ಹೊಡೆದಾಡಿದ್ದಂತಹ ರೆಡ್ಡಿ ಬೆಂಬಲಿಗರು ಕೈ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದಂತಹ ರೆಡ್ಡಿ ಬೆಂಬಲಿಗರು. ಹೊಡೆದಾಟದ ಬಳಿಕ ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ದೊಣ್ಣೆಗಳು ಪತ್ತೆಯಾಗಿವೆ. ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟು ತೆರಳಿದಂತಹ ರೆಡ್ಡಿ ಬೆಂಬಲಿಗರು. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಹಲ್ಲೆ ಆಗಿದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ನೋಡ್ತಾ ಇದೆ. ಕಾಂಗ್ರೆಸ್ನವರು ಕಲ್ಲೆಸೆದ್ರೆ ಬಿಜೆಪಿಯವರು ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವರು ಸರಿ ಇಲ್ಲ, ಬಿಜೆಪಿಯವರು ಸರಿ ಇಲ್ಲ ಅಂತೇಳಿ ನೇರ ಹೇಳ್ಬಹುದು, ನೋ ಡೌಟ್. ಅವರು ಹಲ್ಲೆ ಮಾಡಿದ್ದಾರೆ, ಇವರು ಹಲ್ಲೆ ಮಾಡಿದ್ದಾರೆ. ಅವರು ಕಲ್ಗಳನ್ನ ತಗೊಂಡ್ಬಂದು ಎಸ್ತಿದ್ದಾರೆ, ಮತ್ತೊಂದು ಬೇರೆ ಬೇರೆ ಬಾಟಲ್ಗಳನ್ನ ತಗೊಂಡ್ಬಂದು ಎಸ್ತಿದ್ದಾರೆ. ಇಲ್ಲಿ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ದೊಣ್ಣೆಗಳಿಂದ ಹಲ್ಲೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸಿಸಿಟಿವಿ ದೃಶ್ಯಗಳನ್ನ ನೋಡುವ ಮೂಲಕ, ಪರಿಶೀಲನೆ ಮಾಡುವ ಮೂಲಕ ಪೊಲೀಸರು ಕೂಡ ಈ ಒಂದು ತನಿಖೆಗೆ ಬೆನ್ನತ್ತಿದ್ದಾರೆ. ಇದರ ಬೆನ್ನಲ್ಲೇ ಒಂದೊಂದೇ ವಿಡಿಯೋಗಳು ಹೊಸದಾಗಿ ಬರ್ತಾ ಇದೆ. ನಿನ್ನೆ ಕೂಡ ಒಂದು ವಿಡಿಯೋ ನೋಡಿದ್ವಿ, ಕಾಂಗ್ರೆಸ್ ಕಾರ್ಯಕರ್ತರು ಅಟ್ಯಾಕ್ ಮಾಡಿದಂತಹ ಒಂದು ಗದ್ದಲವನ್ನ ಮಾಡಿದಂತಹ ವಿಡಿಯೋ, ಅದು ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮಗೆ ತೋರಿಸಿದ್ವಿ ನಿಮ್ಮ ರಾಜ್ ನ್ಯೂಸ್ ಅಲ್ಲಿ. ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಎಲ್ಲವೂ ಕೂಡ ನಾರಾ ಭರತ್ ರೆಡ್ಡಿ ಅವರೇ ಮಾಡಿರೋದು ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಂತಹ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಇದೀಗ ಅವರ ಬೆಂಬಲಿಗರು ಅಟ್ಯಾಕ್ ಮಾಡಲಿಕ್ಕೆ, ಹಲ್ಲೆ ಮಾಡಲಿಕ್ಕೆ ಬಳಸಿರುವಂತಹ ದೊಣ್ಣೆಗಳು ರಾಶಿ ರಾಶಿ ಪತ್ತೆ ಆಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಾಗರಾಜ್, ನೋಡ್ತಾ ಇದೀವಿ ಇಲ್ಲಿ ಎಲ್ಲವೂ ಕೂಡ ನಾರಾ ಭರತ್ ರೆಡ್ಡಿ ಅವರೇ ಮಾಡಿರುವಂತದ್ದು, ಅವರೇ ಗುಂಡಾಗರ್ದಿ ಮಾಡ್ತಿದ್ದಾರೆ, ಅವ್ರ ಕಡೆಯವರೇ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರು. ಆದ್ರೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆಯಲ್ಲೇ ಈ ಒಂದು ದೊಣ್ಣೆಗಳು ಪತ್ತೆಯಾಗಿದೆ. ಈ ದೊಣ್ಣೆಗಳು ಈ ಒಂದು ಗಲಾಟೆಯ ಸಂದರ್ಭದಲ್ಲಿ ಬಳಸಲಾಗಿರುವಂತಹ ವಿಡಿಯೋಗಳು ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಇದರಲ್ಲಿ ಯಾರು ಗುಂಡಾಗರ್ದಿ ಮಾಡ್ತಿದ್ದಾರೆ, ಇವರು ಗುಂಡಾಗರ್ದಿ ಮಾಡ್ತಿದ್ದಾರೆ, ಅವರು ಮಾಡ್ತಿದ್ದಾರೆ, ಎಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ. ಹಾಗಾಗಿ ಆಕ್ಚುಲಿ ಏನ್ ನಡೀತಾ ಇದೆ ಇಲ್ಲಿ ಅಂತ ರೋಶಿನಿ, ಇದು ಏನಂತಂದ್ರೆ ಇವತ್ತು ನಾವು ಈ ಒಂದು ಘಟನೆಯನ್ನ ಕೂಲಂಕುಷವಾಗಿ ನೋಡೋದಾದ್ರೆ ನಾವು ಈ ಒಂದು ಪತ್ರಿಕಾ ಹೇಳಿಕೆಗಳನ್ನ, ಅವರ ಹೇಳಿಕೆಗಳನ್ನ ಗಮನಿಸಿ ನಾವುಗಳು ವರದಿ ಮಾಡಿದ್ರೆ ಅದು ಖಂಡಿತ ಬಹಳ ನಾವು ಒಂದು ರಾಜ್ಯದ ಜನಕ್ಕೆ ಮಾಡಿದಂತ ಒಂದು ಕೊಟ್ಟಂತ ಒಂದು ಸುಳ್ಳು ಸಂದೇಶ ಆಗುತ್ತೆ. ಯಾಕಂತಂದ್ರೆ ಇಲ್ಲಿ ಮಧ್ಯಾಹ್ನ ಯಾವಾಗ 2:30 ಸಂದರ್ಭದಲ್ಲಿ ಬ್ಯಾನರ್ ಹಾಕುವ ವಿಚಾರದಲ್ಲಿ ಗಲಾಟೆ ಸಣ್ಣಗೆ ಆರಂಭವಾಯಿತು, ಆಗಿನಿಂದಲೂ ಕೂಡ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಕಡೆಯವರು ಕೂಡ ಈ ಒಂದು ಕೌಂಟರ್ ಅಟ್ಯಾಕಿಗೆ ಅವರು ಸಜ್ಜಾಗಿದ್ದಾರೆ ಅನ್ನುವಂಥದ್ದನ್ನ ಈಗ ಅಲ್ಲಿರ್ತಕ್ಕಂತಹ ಏನು ದೊಣ್ಣೆಗಳು ಸಂಬಂಧಪಟ್ಟಂತ ಅದೇ ಅಲ್ಲಿರ್ತಕ್ಕಂಥ ದೊಣ್ಣೆಗಳು ಏನು ವಿಜುವಲ್ ಇದಾವೆ ಅದನ್ನ ಅವರು ರಾತ್ರಿ ಹಿಡಿದು ಅವರ ಕಾರ್ಯಕರ್ತರು, ಮುಖಂಡರು ಅವನ ದೊಣ್ಣೆಗಳನ್ನು ತಗೊಂಡು ಹೊರಗೆ ಬರುವಂತದ್ದನ್ನ ನೋಡಿದ್ರೆ ಎಲ್ಲದಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು ಇದರಿಂದ ವೇದ್ಯವಾಗುತ್ತೆ. ಹಾಗಾಗಿ ಇದು ಒಂದು ಕಡೆಯಿಂದ ಗಲಾಟೆ ಆದ ತಕ್ಷಣನೇ ಇನ್ನೊಂದು ಕಡೆಯವರು ಅಲರ್ಟ್ ಆಗಿ ಅವರ ಜನರನ್ನ ಕರೆಸ್ಕೊಂಡು ಮತ್ತೆ ಈ ತರ ದೊಣ್ಣೆಗಳನ್ನ ತರಿಸ್ಕೊಂಡು ಅವರು ಕೂಡ ಆಗಿಬಿಡ್ಲಿ, ನೋಡೇ ಬಿಡೋಣ ಅನ್ನೋದಕ್ಕೆ ಅವರು ಸಜ್ಜಾಗಿದ್ರು ಅನ್ನೋದಕ್ಕೆ ಯಾವುದೇ ರೀತಿಯ ಅನುಮಾನ ಉಳಿದಿಲ್ಲ. ಹಾಗಾಗಿ ಇವತ್ತು ಪ್ರಕರಣದ ಒಂದು ತನಿಖೆ ನಡೆಸುವಂತ ಸಂದರ್ಭದಲ್ಲಿ ಬಹಳ ಪೊಲೀಸರು ಕೂಲಂಕುಷವಾಗಿ ಇವತ್ತು ಪರಿಶೀಲನೆ ಮಾಡೋದ್ರ ಮೂಲಕ ಈ ಒಂದು ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ. ಇಲ್ಲಿ ಎರಡೂ ಕಡೆಯವರಿಂದನೂ ಕೂಡ ಇಲ್ಲಿ ಪ್ರವೋಕ್ ಆಗಿರ್ತಕ್ಕಂಥದ್ದು ಮತ್ತು ಇಬ್ಬರು ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಜನಾರ್ದನ ರೆಡ್ಡಿ ಅವರು ಕೂಡ ಅವರ ಶಕ್ತಿ, ಅವ್ರದ್ದು ಒಂದು ಮೆಗಾ ಕಾಂಟ್ಯಾಕ್ಟ್ ಇರ್ತಕ್ಕಂಥವ್ರು ಮತ್ತು ಬಹಳ ಫ್ಯಾನ್ ಫಾಲೋ ಅಪ್ ಇರ್ತಕ್ಕಂಥವ್ರು. ಇನ್ನು ಭರತ್ ರೆಡ್ಡಿ ಇದೀಗ ತನ್ನ ರಾಜಕೀಯದಲ್ಲಿ ಒಂದು 3 ವರ್ಷದ ಹುಡುಗ. ಹಾಗಾಗಿ ಭರತ್ ರೆಡ್ಡಿಯನ್ನು ಮೀರಿಸುವಷ್ಟು ಕಾಂಟ್ಯಾಕ್ಟ್ಸ್ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅಂದ್ರೆ ಅದು ಒಂದು ದೈತ್ಯ ಶಕ್ತಿ. ವಾಲ್ಮೀಕಿ ಸಮಾಜದಲ್ಲಿ ಅವರಿಗೆ ಇರ್ತಕ್ಕಂಥ ಒಂದು ಫ್ಯಾನ್ಸ್ ಫಾಲೋ ಅಪ್ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ತಿಳಿದಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಘಟನೆ ಸತೀಶ್ ರೆಡ್ಡಿ ಅಂತಕ್ಕಂಥ ಏನು ಭರತ್ ರೆಡ್ಡಿಯ ಫಾಲೋವರ್ ಇದ್ದಾರೆ ಅವರಿಂದ ಏನು ಸಣ್ಣಗೆ ಆರಂಭವಾಯಿತು, ಅದನ್ನ ಅರಿತಂತ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮೊದಲನೇ ಇದಕ್ಕೆಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿಟ್ಕೊಂಡಿದ್ರು. ಹಾಗಾಗಿ ಒಂದು ಗಲಾಟೆ ಸಂದರ್ಭದಲ್ಲಿ ಏಕಾಏಕಿ ಯಾರಿಗೂ ಕೂಡ ಆ ರೀತಿ ವ್ಯವಸ್ಥಿತವಾದಂತಹ ಲಾಠಿಗಳು ಸಿಗೋಕ್ ಸಾಧ್ಯವಿಲ್ಲ. ಹಂಗಾಗಿ ಅವರು ಕೂಡ ಮುಂಜಾಗ್ರತೆಯನ್ನ ಹೊಂದಿದ್ರು ಅಂತಕ್ಕಂಥದ್ದು ಇದರಿಂದ ವೇದ್ಯವಾಗುತ್ತೆ. ಹಾಗಾಗಿ ಇವತ್ತು ಏನು ಪೊಲೀಸರಿದ್ದಾರೆ ಇಲ್ಲಿ ಹೇಳ್ಬೇಕಂತಂದ್ರೆ ಇವತ್ತು ಪೊಲೀಸ್ ವೈಫಲ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂತಂದ್ರೆ ಹೆಸರಿಗೆ ನೇಪಥ್ಯಕ್ಕಷ್ಟೇ ಇವು ಕೇಸ್ ಅಂಡ್ ಕೌಂಟರ್ ಕೇಸ್ಗಳು ಆಗ್ತಾ ಇದಾವೆ ಬಿಟ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ನ್ಯಾಯದಾನ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಯಾರಿಗೂ ಕೂಡ ನಂಬಿಕೆ ಇಲ್ಲ. ಇವತ್ತು ವ್ಯವಸ್ಥೆ ಮೇಲೆ ಜನರು ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನೀವು ಗಮನಿಸಬಹುದು, ಒಂದು ದರ್ಶನ್ ಪ್ರಕರಣದಲ್ಲಿ ಸರ್ಕಾರ ಎಷ್ಟು ಮುತುವರ್ಜಿ ತಗೊಳ್ತು, ಎಷ್ಟು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಅವರ ಬೇಲ್ ಕ್ಯಾನ್ಸಲೈಸೇಷನ್ಗೆ ಎಲ್ಲದಕ್ಕೂ ಒಂದು ಇದು ಮಾಡ್ತು. ಆದ್ರೆ ಇವತ್ತು ಬಳ್ಳಾರಿನಲ್ಲಿ ಏನ್ ನಡೀತಾ ಇದೆ, ಯಾರೆಲ್ಲ ಭಾಗವಹಿಸಿದ್ರು, ಯಾರೆಲ್ಲ ದೊಡ್ಡ ರಾಜಕಾರಣಿಗಳು ಭಾಗವಹಿಸಿದ್ರು, ಯಾರ ಮೇಲೆ ಕೇಸ್ಗಳು ಆಗ್ತಾ ಇದಾವೆ. ಸುಮ್ಮನೆ ನೇಪಥ್ಯಕ್ಕೆ ಚಿಕ್ಕ ಪುಟ್ಟ ಕಾರ್ಯಕರ್ತರನ್ನ ಬಲಿ ಮಾಡಿದ್ದಾರೆ. ಸಣ್ಣ ಪುಟ್ಟ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕಿ ಇವತ್ತು ಬೆಂಗಳೂರಿನ ಜನಪತಿ ನ್ಯಾಯಾಲಯಕ್ಕೆ ಅವರನ್ನ ಒತ್ತೊಯ್ದಿರ್ತಕ್ಕಂಥದ್ದು ಇವತ್ತು ಏನು ಒಂದು ಮಧ್ಯಮ ವರ್ಗದ ಫ್ಯಾಮಿಲಿಗಳ ಮಹಿಳೆಯರ ಆಕ್ರಂದನ ಮುಗುಲ್ ಮುಟ್ತಾ ಇದೆ. ಯಾಕಂತಂದ್ರೆ ಯಾರಿಗೂ ಹೇಳೋಗಿಲ್ಲ, ಬಿಡೋಗಿಲ್ಲ. ಇವತ್ತು ಏನು ಅಂದ್ರೆ ಒಂದು ಮೋಜಿಗೆ ಹುಡುಗರು, ಯುವಕರು ಫ್ಯಾನ್ಸ್ ಫಾಲೋ ಅಪ್ಗಳಾಗಿ ಹೋಗ್ತಾರೆ, ಇಂತಹ ಒಂದು ಸಂಕಷ್ಟಕ್ಕೆ ಗುರಿ ಆಗ್ತಾರೆ. ನಿಜಕ್ಕೂ ಕೂಡ ಇಡೀ ಕರ್ನಾಟಕ ರಾಜ್ಯದ ಜನರು ಈ ಒಂದು ಘಟನೆಯಿಂದ ಪಾಠ ಕಲಿಬೇಕು. ಯಾಕಂತಂದ್ರೆ ಸುಮ್ನೆ ಇವಾಗ ಯಾರೋ ಒಬ್ಬ ರಾಜಕಾರಣಿಗಳ ಒಂದು ಶೋಕಿಗೆ ಒಳಗಾಗಿ ಇವತ್ತು ಹೋದ್ರೆ ಅವರ ಜೀವನಗಳು ಯಾವ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥದ್ದು ಈಗಾಗಲೇ ಒಬ್ಬ ಯುವಕ ಪ್ರಾಣ ಕಳ್ಕೊಂಡಿದ್ದಾನೆ. ಇನ್ನ 40ಕ್ಕೂ ಹೆಚ್ಚು ಜನರದ್ದು FIR ಅಲ್ಲಿ ಹೆಸರಿದೆ. ಕೆಲವರು ಊರು ಬಿಟ್ಟಿದ್ದಾರೆ, ಕೆಲವರಿಗೆ ಆತಂಕದಲ್ಲಿದ್ದಾರೆ, ನಮ್ಮನ್ನ ಯಾವಾಗ ಕರೀತಾರೋ, ನಮ್ಮನ್ನ ಯಾವಾಗ ಅರೆಸ್ಟ್ ಮಾಡ್ತಾರೋ ಅಂತಕ್ಕಂಥ ಒಂದು ಧಾವಂತದಲ್ಲಿದ್ದಾರೆ. ನಿಜಕ್ಕೂ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಇದಕ್ಕೂ ಒಂದು ಕಮಿಟಿಯನ್ನ ಮಾಡಬೇಕು. ಅದಲ್ಲದೆ SIT ಅಥವಾ ಏನು COD ಮಾಡ್ಬೇಕಂತಿದ್ದಾರೆ, ಅಂತಹ ಒಂದು ತನಿಖಾ ಸಂಸ್ಥೆಗಳ ಮೂಲಕ ಕೂಲಂಕುಷವಾದಂತಹ ಒಂದು ತನಿಖೆ ಮಾಡಬೇಕು. ಇದು ಪ್ರೀ ಪ್ಲಾನ್ಡ್ ಒಂದು ಕ್ಲಾಶ್, ಇದರಲ್ಲಿ ಅಮಾಯಕ ಜನರು ಇದು ಬಲಿಯಾಗಿರ್ತಕ್ಕಂಥದ್ದು. ವಾಲ್ಮೀಕಿ ಪುತ್ಥಳಿಯನ್ನ ನೆಪ ಮಾತ್ರಕ್ಕಷ್ಟೇ ಇಲ್ಲಿ ಬಳಸ್ಕೊಳ್ಳಾಗ್ತಾ ಇದೆ ಎರಡು ಕಡೆಯಿಂದ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಓರೆಗಚ್ಚಿದ್ರೆ ಮಾತ್ರ ಆ ಅಸಲಿ ಮಿತಿಗಳನ್ನ ತೆಗೆದು ಹಿಡಿಬಹುದು. ರೋಶಿನಿ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.